ಏನು ಸರ್ ಆಕ್ಚುಲಿ ಸರ್, ಇವತ್ತು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಆ ಪಕ್ಷದ ಪ್ರಮುಖರಾದಂಥ ಚಂದ್ರಶೇಖರ್ ನೇತೃತ್ವದಲ್ಲಿ ಹಾಸನ ಜಿಲ್ಲಾ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸುಮಾರು 52 ಕೋಟಿ ರೂಪಾಯಿ ಹಣ ಹಂಚಿಕೆ ಮಾಡಿರೋ ಬಗ್ಗೆ ಅವರ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶಿವಲಿಂಗೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರತಿ ಓಟಿಗೆ 500 ರೂಪಾಯಿ ನನಗೆ ಹಂಚಿಕೆ ಮಾಡಬೇಕು. ಇದನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅವ್ರ ಸಮ್ಮುಖದಲ್ಲಿ ತೀರ್ಮಾನ ಆಗಿರೋದು. ಅವ್ರು ಹೇಳಿದ ಥರ ದುಡ್ಡು ಕಳಿಸ್ಕೊಟ್ಟಿದ್ದಾರೆ, ತಗೊಂಡೋಗಿ ಬೇಲೂರಿಗೆ ತಲುಪಿಸಿ ಅಂತೇಳಿ ಶಿವಲಿಂಗೇಗೌಡರು ಮಾತಾಡಿರುವಂಥ ಒಂದು ಆಡಿಯೋ ರಿಲೀಸ್ ಆಯ್ತು, ಎಲ್ಲ ಮಾಧ್ಯಮದಲ್ಲಿ ಬಂತದೆ. ನಮ್ಮದು ಮನವಿ ಏನು ಅಂತಂದ್ರೆ, ಈಗ ಮೊನ್ನೆ ಬಂದಂಥ ಒಂದು ಐತಿಹಾಸಿಕ ತೀರ್ಪು ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ಭಾಳ ವಿಶೇಷವಾಗಿ ಆ ಪ್ರಕರಣಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿಕೊಟ್ಟದಂಥದ್ದು ರಾಜ್ಯ ಸರ್ಕಾರ SIT ತಂಡವನ್ನು ರಚನೆ ಮಾಡಿತ್ತಲ್ಲಿ. ಆ SIT ಆ ತಂಡದ ಪ್ರಮುಖ ನಾಯಕರುಗಳು ಅಂದರೆ ತನಿಖಾಧಿಕಾರಿಗಳು 2017ರಲ್ಲಿ ನಡೆದಂಥ ಒಂದು ವಾಯ್ಸ್ ರೆಕಾರ್ಡಿಂಗು, ಆಡಿಯೋ ರೆಕಾರ್ಡಿಂಗು ಮತ್ತು ವಿಡಿಯೋ ವಿಜುವಲ್ಗಳನ್ನು ಟರ್ಕಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಅದರಲ್ಲಿ ಅವರೇ ಅಂದರೆ ಪ್ರಜ್ವಲ್ ರೇವಣ್ಣನೇ ಮಾತಾಡಿದ್ದೇನೆ ಅಂತೇಳಿ ಸಾಬೀತುಪಡಿಸಲು ಯಶಸ್ವಿಯಾಗಿದ್ದಾರೆ ಅವರು. ಸೊ ಆ ಯಶಸ್ವಿಯಾಗಿರೋ ಜೊತೆಗೆ ಅದನ್ನು ಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಲ್ಲಿ ಅದು ಪ್ರಜ್ವಲ್ ರೇವಣ್ಣನೇ ಅಂತ ಸಾಬೀತುಪಡಿಸಿ ಆತನಿಗೆ ಇವತ್ತು ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಅಲ್ಲಿ. ಸೊ ಮತ್ತು ಅದರಲ್ಲಿ ವಿಶೇಷವಾಗಿ ಮಾನ್ಯ ಗೃಹ ಸಚಿವರು ಆ SIT ತಂಡಕ್ಕೆ ರಾಷ್ಟ್ರಪತಿ ಪದಕನ ಕೊಡಿಸ್ಬೇಕು ಅಂತಲೂ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು ಅಲ್ಲಿ. ನಾವು ಅದನ್ನು ಅಭಿನಂದಿಸ್ತೀವಿ. ನಾವಲ್ಲಿ ಇಂಥ ಒಬ್ಬ ದಟ್ಟ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು SIT ತಂಡದಲ್ಲಿ ಇರೋದ್ರಿಂದ ಇಲ್ಲಿ ಮಾತಾಡಿರೋಂಥದ್ದು ಡಿ ಕೆ ಶಿವಕುಮಾರ್ ಮಾತಾಡಿರೋಂಥ ವಾಯ್ಸು, ಹೌದಪ್ಪ ನಾನೇ ಕರ್ಕೊಬಂದು ಮಾಡಿಸ್ತಾಯಿದ್ದೀನಿ ಅಂತ ಪೆಂಡ್ರೈವ್ ಹಂಚಿಕೆ ವಿಚಾರದಲ್ಲಿ ಮಾತಾಡಿರೋಂಥ ಮಾತುಗಳು, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಇಷ್ಟು ಹಣ 52 ಕೋಟಿ ಹಣವನ್ನು ಹಂಚಿಕೆ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿರುವಂಥ ಶಿವಲಿಂಗೇಗೌಡರ ಆಡಿಯೋ ರೆಕಾರ್ಡಿಂಗು, 52 ಕೋಟಿ ದುಡ್ಡು ಹಾಸನ್ಗೆ ಬತ್ತು ಅಂತೇಳಿ ಅದಕ್ಕೆ ಕನೆಕ್ಟಿವಿಟಿ ಆಗೋ ಥರ ಗಣಸಿ ಎಕ್ಸ್-MLA ಶಿವರಾಮ್ ಅವರ PA ಹೌದು ಅಶೋಕ ಹೋಟೆಲ್ಗೆ ಇವತ್ತು 6 ಕೋಟಿ ರೂಪಾಯಿ ಬಂತು, ಆ 6 ಕೋಟಿ ರೂಪಾಯಿಗಳನ್ನು ನಾನು ತಗೊಂಡು ಬೇಲೂರಿಗೆ ಕೊಟ್ಟೆ ಅಂತ ಹೇಳಿರೋಂಥದ್ದು ಎಲ್ಲ ಕನೆಕ್ಟೆಡ್ ಇರೋವಂಥ ವಿಚಾರಗಳವು. ಇಲ್ಲ, ಯಾಕೆ ಅಂತಂದರೆ ಇದು ಈಗಾಗಲೇ CBI ಕೊಟ್ಟಿದ್ದೀವಿ ನಾವು. CBI ಎಲೆಕ್ಷನ್ ಕಮಿಷನ್ ರೆಫರ್ ಆಗಿದೆ ಅಲ್ಲಿ. ಯಾವಾಗ ಈ ಆಡಿಯೋ ಸಾಬೀತಾಗೋಯ್ತಲ್ಲ, ಈಗ ಈ ಪ್ರಜ್ವಲ್ ರೇವಣ್ಣ ಜಡ್ಜ್ಮೆಂಟ್ ಸಾಬೀತಾಗಿರ್ಬೇಕಾದ್ರೆ ರಾಜ್ಯ ಸರ್ಕಾರ ರಚನೆ ಮಾಡಿದಂಥ ತಂಡ, ರಾಜ್ಯ ಸರ್ಕಾರ ಮಾಡಿದಂಥ SIT ತಂಡ ಸಾಬೀತುಪಡಿಸಿರೋದ್ರಿಂದ ಈ ವಾಯ್ಸ್ ರೆಕಾರ್ಡಿಂಗ್ ಕೂಡ ಅದೇ ತಂಡಕ್ಕೆ ಕೊಟ್ಟು ಸಾಬೀತುಪಡಿಸ್ಬೇಕು ಅಂತೇಳಿ ನಾನು ಆಗ್ರಹ ಮಾಡಿದ್ದೀನಿ. ಪೆಂಡ್ರೈವ್ ಹಂಚಿಕೆದು ಮತ್ತು ಈ ಹಣ ಹಂಚಿಕೆ ಮಾಡಿದ 52 ಕೋಟಿ ಹಂಚಿಕೆ ಮಾಡಿದಾರಲ್ಲ ಚುನಾವಣೆಯಲ್ಲಿ, ಆ ವಾಯ್ಸ್ ರೆಕಾರ್ಡಿಂಗ್ ಇದೇ ತಂಡಕ್ಕೆ ಕೊಡಬೇಕು, ಇಬಿಕ್ ಸಿಂಗ್ ನೇತೃತ್ವದ ತಂಡಕ್ಕೆ ಕೊಡಬೇಕದು. ಮತ್ತು ಇದರಲ್ಲಿ ಪ್ರಮುಖ ಆರೋಪಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಶಿವಲಿಂಗೇಗೌಡ, ಚಂದ್ರಶೇಖರ್ ಪ್ರಮುಖವಾಗಿರೋದ್ರಿಂದ ಅಲ್ಲಿ ಅವರು ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಂವಿಧಾನಿಕ ಹುದ್ದೆ ಇರೋದ್ರಿಂದ ಅಲ್ಲಿ ಸೊ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಪರ್ಮಿಷನ್ ಬೇಕು ಅಂತೇಳಿ ನಾವು ಈಗಾಗಲೇ ಫೋನ್ ಕಮ್ಯುನಿಕೇಷನು ಮತ್ತು ಇಮೇಲ್ ಮುಖಾಂತರ ಕಳಿಸಿದ್ದು ನಾವಲ್ಲಿ. ಬೆಳಗ್ಗೆ ಅದು ಅಫಿಷಿಯಲ್ ನಾವು ಕೊಡಬೇಕು ಅಂತ ಬಂದು ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಅಫಿಷಿಯಲ್ ಬಂದು ಕೊಟ್ಟಿದ್ದೀನಿ ಅಲ್ಲಿ.